ನಾನು ರಚಿಸುತ್ತಿರುವ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಶ್ರೀರಾಮಚಂದ್ರ, ಸತ್ಯಮೇವ ಜಗಕ್ಕೆ ಎಂದು ಸಾರುವೈ ಆ ನಿನ್ನ ಕೈಗೆ ಶ್ರೀರಾಮಚಂದ್ರ, ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗೆ ಮನಸೋತ ನೀನು ಪ್ರಾಣವನ್ನೇ ಗಾಳಿಗೆ ತೂರಿಕೊಂಡು ಆ ರಂಜನೆಯ ಕೈ ಸೆರೆಯ ಆಳು ನೀನಾದೆ. ಅಂಬರದ ಮೇಲೆ ಕುಳಿತು ನಾಯನ ಸಿಂಬಾಲವನ್ನೇ ತೋರಿಸುವ ಆ ನಿನ್ನ ಕೈಗೆ ಕಾಪಿನ ಸಲಾಕೆ ಹಾಕಿ ಆ ಶಾಂತಿ ಒಡೆ ನಾನಾಗದಿದ್ದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ. ಇದೇನು ಪ್ರೇಕರ ಇಂತನೆಗೆ? ವೆಲ್ಕಮ್ ಮೈ ಡಿಯರ್ ರಂಜಿನಿ, ವೆಲ್ಕಮ್. ತುಂಬಾ ಮೆಚ್ಚಿಕೊಂಡೆ ನಿನ್ನ ಸಾಹಸಕ್ಕೆ. ಆ ಸಾಹಸದ ರಾಣಿ ನನ್ನ ರಂಜನಾ ಅಂತ ನಗತಾ ಇದ್ದೆ. ಅದಕ್ಕೆಲ್ಲ ಕಲೆ ನೀಡಿ ತಲೆಭಾರ ನೀಡಿದವರ ಕವಿಗಳು ನೀವೇ ಅಲ್ಲವೇ? ಅದರಲ್ಲಿ ರಚಿಸಿದ ಕೇವಲ ನಟಿ ಮಾತ್ರ ನಾನು. ವೆರಿ ಗುಡ್. ಅಂತೂ ಚೆನ್ನಾಗಿದೆ ಅಲ್ವಾ ನನ್ನ ಕೃತಿ? ಬಹಿರಂಗದಲ್ಲಿ ಅಣ್ಣ ತಂಗಿ, ಆದರೆ ಅಂತರಂಗದಲ್ಲಿ ಪ್ರೇಯಸಿ. ನಿಜವಾಗ್ಲೂ ಈ ನಿಮ್ಮ ಪ್ರೀತಿಯನ್ನು ಕಂಡು ನಿಮ್ಮನ್ನು ಪಡೆದ ನಿಜವಾಗ್ಲೂ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕಂತ ಕಾಣಿಸೈತೆ. ಹಾಗಲ್ಲ ಪ್ರಿಯೆ, ಆ ಬೇಗನೆ ಆ ರಾಮನ ಆಸ್ತಿ ಎಲ್ಲ ಎತ್ತಿ ಹಾಕಿಕೊಂಡು ಉಳಿದವರೆಲ್ಲ ಹೊರ ನೂಕಿ ನನ್ನತ್ತ ಸಾಗಿ ಬಂದರೆ 2 ಸಂಪತ್ತಿನ ರಾಣಿ ನೀನಾಗುತ್ತಿ. ಆ ಕಾಲ ಈಗ ಸದ್ಯದಲ್ಲೇ ಸಮೀಪಕ್ಕೆ ಬರ್ತಾ ಇದೆ ನೋಡಿ. ಹಾಗಾದರೆ ಕೊಟ್ಟ ಮಾತಿಂದ ನಿಷ್ಠೆಯಿಂದ ನಡೆದರೆ ಹಾಡೊಂದು ಗೀತೆಯನ್ನು. ನಿಮ್ಮ ಮಾತಿನಂತೆ ಆಗಲಿ.
ಶಾಬಾಷ್ ರಂಜನಿ ಶಾಬಾಷ್. ನನ್ನ ತಮ್ಮನಿಗೆ ತಕ್ಕ ಕನ್ಯಾಮಣಿ ಅಂದ್ರೆ ನೀನು. ಹೇಗೆ ನಡೆದಿದೆ ನಿಮ್ಮ ನಾಟಕ? ನೋಡಿ, ತುಂಬಾ ಚೆನ್ನಾಗೇನೆ ನಡೆದಿದೆ. ಹೋಗಂತ ಮೊದಲು ಅವನ ತಲೆ ಕೆಡಿಸಿ ಆ ಶಾಂತಿ ಹೊರಗೆ ಬರುವಂತೆ ಆ ರಾಮ ನನ್ನ ಕಾಲು ಹಿಡಿಯಬೇಕು. ಈಗಲೇ ಹೋಗಿ ಆ ಕೆಲಸನ ಮಾಡೇ ಬಿಡ್ತೀನಿ. ಸರಿ, ಹಾಗಾದ್ರೆ ನಾನಿನ್ನು ಬರ್ತೀನಿ. ನಿಜವಾಗಲೂ ಆ ರಾಮ ನನ್ನ ಹತ್ತಿರ ಹಣ ಕೇಳುವನೇ? ಹಣ ಕೊಟ್ಟು ನಿಮ್ಮ ಸಾಧನೆ ನೀವು ಮಾಡಿಕೊಳ್ಳಿ, ನಾನು ಬರ್ತೀನಿ. ಆ ಕಲಿಯುಗದ ಕರ್ಣನೆಂದು ಹೆಸರುಗೊಂಡು ಆ ಶ್ರೀರಾಮ ನನ್ನ ಹತ್ತಿರ ಹಣ ಕೇಳಲು ಬರುವನೇ? ಹಣಕ್ಕಾಗಿ ಬಂದಲ್ಲಿ ಕ್ಷಣದಲ್ಲಿ ಕೇಳ್ತೀನಿ ಆ ರಾಮನ ಹಣ. ಲೇ 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 ತಮ್ಮ, ನೀ ಹಿಂಗ ಅಂದ ಕೆಡವಾಕತ್ತಿದಿಲೇ ಅಪ್ಪ ನಮ್ಮ ಹೆಣ. ಮೊದಲ ಶ್ಯಾಮ ಸುಂದರ ಪ್ರಾಣ ತಗದ ತೀರಿಸ್ಲೇ ಅಪ್ಪ ನಮ್ಮ ದನ್ಯಾರ ಋಣ. ಆಗಲ್ಲ ಗುಮಾಸ್ತರೆ, ಆ ಸುಂದರನ ಪ್ರಾಣ ಸುಂದರನಿಗೆ ಸಪೋರ್ಟ್ ಆಗಿ ಪೈಪೋಟಿ ನಡೆಸಿದ ಆ ಬೀರನ ಹಣ ಬೀಳ್ಬೇಕು. ಆಮೇಲೆ ಆ ಸುಂದರನ ತನ್ನಿಂತಾನೇ ಬೀಳುತ್ತೆ. ಇಲ್ಲದಿರಿದರ ಒಂದು ವಾರದೊಳಗೆ ನಾ ಹತ್ತುವ MLA ಪಟ್ಟ ಅವನ ಚಟ್ಟ ತಯಾರಾಗುವವರೆಗೆ ಅವನು MLA ಆಗಿ ಬಿಡ್ತಾನೆ. ಹಾಗೇನು ಮಾಡುವುದು? ಆಯ್ತು ನೋಡಿ, ಹೆಣ ನನ್ನ ಕಣ್ ತುಂಬ ನೋಡಲೇಬೇಕು. ಅಲ್ಲಿವರೆಗೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಆಯ್ತು ನೋಡಿ, ಆಯ್ತು. ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವಕ್ಕಾಗಿ ಈ ಬಲೆಗೆ ಬಂಟನಾಗಿದ್ದು ಇಡೀ ಸೆಂಟ್ರಲ್ಲಿ ನನ್ನ ಕಂಟ್ರೋಲ್ ಇರುವಾಗ ಒಬ್ಬ ಜೆಂಟಲ್ಮನ್ ನಿಮ್ಮ ವೈರಿ ಚೇ ಸಾಧ್ಯವಿಲ್ಲ. ಆ ಬರದ ಪ್ರಚಾರ ನಡೆಸಿದೆ ಕೋಪಿದ ಕೋಣನ ದುರ್ಗಾಮಣಿಗೆ ಹರಕೆ ಕೋಣ ಬಲಿ ಕೊಟ್ಟತಿ ಎಂದು ನಿಮ್ಮೆಲ್ಲರ ಮುಂದೆನೆ ಬಲಿ ಮಾಡಿ ಬಿಡ್ತೀನಿ. ಅದಕ್ಕೆ ಕೇವಲ 5 ನಿಮಿಷ ಟೈಮ್. ಬರ್ತೀನಿ. ಅವ್ಯಾರ್ರಿ ಹುಲ್ ಕಡ್ಡಿ ನನ್ನ ಮಗ ದನ್ಯಾರ? ಆ ರಾಮಚಂದ್ರ ಬೀರಪ್ಪ ರೀ. ಅವನು ಸಡಕ್ ಅಂತೇಳಿ ನೀವು ಇಲಿ ಬಲಿ ಹಾಕ್ರಿ, ಕಡಕ್ ಅಂತೇಳಿ ಮ್ಯಾಲ ಕಳಿಸ್ರ ಆತ್ರಿ. ಬರ್ರಿ ಮ್ಯಾಲ ಹೋಗೋನು ಬರ್ರಿ, ಒಂದು ಅರ್ಧ ಹೋಗಿನು ಬರ್ರಿ ಮೊದಲು. ತಂದೆ ನೋಡ್ರಿ, 12 ವರ್ಷದ ಕೋಣಾಣ. ಇವನ ಮೆಟ್ಟಿ ಸೀಳಿ ಬಿಡ್ತೇನೆ. ಎಲೆ ರಾಜ, ನನ್ನನ್ನು ಏಕೆ ಕಟ್ಟಿ ಹಾಕಿರ್ವಿ? ಬಿಟ್ಟು ಬಿಡು, ನಾನೇನು ಮಾಡಿದರು? ನಿನ್ನನ್ನು ಹಾಗೆ ಕಟ್ಟಬೇಕೆಂದು ಕಟ್ಟಿ ಹಾಕಿಲ್ಲ ಸುಂದರ. ಈ ದಿಟ್ಟ ರಾಜವರ್ಮನ ವಿರುದ್ಧ ನಾಮಬಂಧನ ಸಲ್ಲಿಸಿದ ನೀನು ನಿನ್ನನ್ನು ಕೊಲ್ಲಬೇಕೆಂದು ಕಟ್ಟಿ ಹಾಕಿರುವೆ. ಗಿರಿಧರ, ಈ ಬೇಟೆ ನನ್ನ ಮನಸ್ಸಿಗೆ ತಕ್ಕಂತೆ ಹೇಗೆ ಪ್ರಾಣದ ಆಟಾಡ್ತೀನಿ ಅಂತ ನೀ ಮಾಡಿ ಏರಿ ನೋಡ್ತಾ ಇರು. ನಿಮ್ಮಂತವರಿಂದ ಇಂಥ ಬಂಡ ರಾಜಕಾರಣ ಪ್ರಾಣ ಹೋಗೋದಿದ್ರೆ ನನಗೆ ತುಂಬಾ ಇಷ್ಟ. ಕಷ್ಟಪಟ್ಟು ನಾನು ಹೊತ್ತು ತಂದು ಹೊಡೆಯಬೇಕಂದ್ರೆ ಈ ಬೇಟೆಯನ್ನು ನಿಮ್ಮ ಕೈಯಾರೆ ಕೊಲ್ಲುವುದನ್ನು ನಾನೇ ನೋಡ್ತೀನಿ. ಮುಡ್ದಾರ, ಬಂಡಿ ಮೇಲೆ ಹೋಗೋಣ.
ದಣ್ಯಾರ ಇವು 34 ಕೇಸ್ ಮಾಡಿ ಅದು ನಿಮ್ಮ ಅಪೋಸಿಟ್ ಇಲೆಕ್ಷನ್ಗೆ ನಿಂತಾನ ಅಂತ ಅಂದ್ರ 34 ಕೇಸ್ ಮಾಡಿದ ಈ ಕೂಸನ್ನ 34 ಪೀಸ್ ಆಗುವಂಗ್ ಕಡ್ರಿ ಅಪ್ಪ. ಶ್ಯಾಮ್, ಮರ್ಯಾದೆಯಿಂದ ನಾಮಪತ್ರ ವಾಪಸ್ ಪಡೆವೆಯೋ ಅಥವಾ ನಿನ್ನ ದೇಹವನ್ನು ಹುಡಿಯಾಗಿಸಿಕೊಳ್ಳುವೆಯೋ? ಇಳೇ ರಾಜ್ಯವರ್ಮ, ಹಣದ ಆಶಕ್ಕಾಗಿ ಕುಂಡ್ರ ಹೊತ್ತು ತಂದು ಮೋಸದಿಂದ ನನ್ನನ್ನು ಹೊತ್ತು ತಂದು ಕಟ್ಟಿ ಹಾಕಿ ಮಾತಾಡ್ತೀಯಲ್ಲ ನೀನೊಬ್ಬ ಗಂಡಸೆನ್ನಲ್ಲಿ. ನಾಲಾಯ್ ಕಟ್ಟಿದ ಹಗ್ಗವನ್ನು ಉಚ್ಚಿ ಮಾತಾಡಿದರೆ ಇಷ್ಟೊತ್ತಿಗೆ ನಿಮ್ಮ ಪ್ರಾಣವು ಯಮನ ಪಾದಕ್ಕೆ ಸೇರುತ್ತಿತ್ತು. ರಾಜ್ಯವರ್ಮ, ಒಂದು ಮಾತು ಹೇಳುತ್ತೇನೆ, ನೆನಪಿರಲಿ. ಪ್ರಾಣಕ್ಕೆ ಹೆದರಿ ನಿನ್ನ ಕೂಡ ಕೈ ಜೋಡಿಸುವಂತ ಚಂಡನಲ್ಲ ಈ ಸುಂದರ್. ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆ ಹಕ್ಕು ಇದೆ. ನಾನು ಈ ದೇಶಕ್ಕೆ ಹುಲಿ ಎನಿಸಿಕೊಂಡಿದ್ದೇನು. ಇದನ್ನು ಮೀರಿ ನೀನು ನನ್ನ ಮೇಲೆ ಕೈ ಮಾಡಿದ್ದಾದರೆ ಮಗನೇ, ನಿನ್ನ ಪ್ರಾಣವು ತೆಗೆದೇ ಬಿಡಲಾಗದು. ಗುಡುಗು ನೀರಿಗೂ ಸಾಗತಿ ಇಲ್ಲದೆ ಬೆಕ್ಕಿ ಸಾಯಲು ನಿಂತಿರುವ ನೀನು ನನ್ನ ಪ್ರಾಣ ತೆಗೆದಿಲೆ ಕುಳ್ಳಿಯೇ. 20 ವರ್ಷದ ಅನುಭವಿ ರಾಜಕಾರಣಿ ನಾನೆಂದು ಸಿಕ್ಕಂತೆ ಸೆರಾಯಂಗಡಿ ಮಾಡಿ ಸಾಕಷ್ಟು ಹಣ ಗಳಿಸಿ ಅನೇಕ ಹೆಂಡಿರ ತಾವಳಿಯನ್ನು ಕಿತ್ತುಕೊಂಡು ಈಗ ಈ ಸಿಂಹಕ್ಕೆ ಸಿಂಹನಾಗಿ ಮೇರ್ತೀಯ ಚಾಂಡಾಲ. ನಿನ್ನ ಈ ರಾಜಕೀಯ ಅಂತಿಮಗೊಳಿಸುವುದಕ್ಕಾಗಿ ನಿನಗೆ ಈಗ ಕಟ್ಟಿ ಹಾಕಿದ್ದು. ಕಟ್ಟಿ ಹಾಕಿದರೆ ನನ್ನ ಹಠವನ್ನು ಬಿಡುವುದಿಲ್ಲ. ನೀನೀಗ ಇದೇ ಹಠ ಹಿಡಿದರೆ ನಿನ್ನ ಘಟ ಉರುಳುವುದು ಖಂಡಿತ. ಗಿರಿಧರ, ಮೋಸದಿಂದ ನನ್ನನ್ನು ಹೊತ್ತು ತಂದು ಈ ಪಾಪಿ ಕೈಯಲ್ಲಿ ಸಿಲುಕಿಸಿರಿ ಅಂದರೆ ನೀನು ಮನುಷ್ಯನಲ್ಲೇ ಮಗನೇ, ರಾಕ್ಷಸ. ಪಾಪಿಯ ಕೈಯಲ್ಲಿ ಹೋಗಬೇಕಂತೂ ಈ ಪಾಪಿಯ ರಕ್ತ ನನ್ನ ಕೈಗೆ ಹತ್ತಬಾರಂತ ನಾನು ಇವಳ ಕೈಯಲ್ಲಿ ಕೊಟ್ಟಿದ್ದು. ಮಿಸ್ಟರ್ ಸುಂದರ್, ನೀನು ನಿನ್ನ ದರ್ಬಾರದಲ್ಲಿ, ರಾಜಕೀಯ ದರ್ಬಾರದಲ್ಲಿ ನೀನು ಮಾಡಿದ ಕೆಲಸ ಒಂದೇ ಎರಡೇ. ಅವುಗಳನ್ನೆಲ್ಲ ನೆನೆಸಿಕೊಂಡರೆ ಸಮಾಜದವರು ಕುಳಿತೆ ಗರ್ತಿರಲ್ಲ ನಿನ್ನ ಕೊರಳಿಗೆ ಮಲ್ಲಿಗೆ ಹಾರಾಕಿ ನಿನ್ನ ಮುಪ್ಪಾದ ಶರೀರವನ್ನು ಜೇರಿದು ಬಿಡುತ್ತಾರೆ. ಎಲ್ಲಾಗಿರಿದರ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಇನ್ನೊಂದು ದೇಶಕ್ಕೆ ಹುಲಿ ಹುಟ್ಟಿ ಬರುತ್ತದೆ. ಆ ಹುಲಿ ಕೈಯಲ್ಲಿ ನಿಮ್ಮ ಪ್ರಾಣ ಹೋಗುವುದು ಖಂಡಿತ. ಎಲ್ಲಾಗಿರಿದರ, ಈ ರಾಜ್ಯವರ್ಮ ಎಂತವನು ನಿನಗೆ ಗೊತ್ತಾ? ನಾನು ಚೆನ್ನಾಗಿ ಗೊತ್ತ ಮಾಡಿಕೊಂಡೆ. ಹುಲಿಗಳಿಗೆ ಏಟು ನೀಡಿದ್ದೇನೆ. ಈ ಕಣದಲ್ಲಿ ಹುಲಿ ಹಬ್ಬುರಿಗಳು ನಿರ್ಮಾಣವಾಗಬೇಕೆಂದೇ ಪಣ ತೊಟ್ಟು ಈ ರಣದಲ್ಲಿ ಕಾಳ ಊದಿದ್ದೇನೆ. ನಾನು ಒಲಿದರೆ ಗಿರಿಧರ, ಮುಣಿದರೆ ಯಮಕಿಂಕರ. ರಾಜವರ್ಮ, ನಿನಗೆ MLA ಆಗಿ ಮುಖ್ಯಮಂತ್ರಿ ಆಗಬೇಕೆನ್ನುವ ಆಸೆ ಇದೆ ತಾಳೆ. ಆಸೆ ಇಟ್ಟುಕೊಂಡೇ ಈ ಕಾರ್ಯ ನೆರವೇರಿಸಿದ್ದು. ಹಾಗಂತ ಬೇಗ ಮುಗಿಸು ಇವನ ಕತೆ. ಸುಂದರ್, ಮುಗಿಯಿತು ನಿನ್ನ ಕತೆ. ನೆನೆಸಿಕೋ ನಿನ್ನ ಮನೆ ದೇವರನ್ನ. ರವಿವರ್ಮ, ಬೇಗ ಇದನ್ನ ಹೊಳೆ ಕಾಣಿಸು. ನಾ ಕೊಲೆ ಮಾಡಿರುವ ವಿಷಯ ಯಾರಿಗೂ ಗೊತ್ತಾಗಬಾರದು. ಆಯ್ತಣ್ಣ. ಗಿರಿಧರ, ಏನಿಲ್ಲ ನಿನ್ನ ಫೋಟೋ ಛಾಯೆ. ಛೇ, ಹಾಗಲ್ಲ ರವಿವರ್ಮ. 34 ಕೇಸಿನ ರಾಜ ಯಾರು ಅಂತ ಕೇಳಿದ್ರೆ
ಈ ಫೋಟೋ ತೋರಿಸಿ ನಿಮ್ಮನ್ನು ಕೊಲೆಯಲ್ಲಿ ನಿರ್ದೋಷಿ ಅಂತ ಮಾಡಕ್ಕೆ ಈ ಫೋಟೋ ಹೊಡೆದುಕೊಂಡೆ. ನಿಮಗೇಕೆ ಭಯ? ನಾನಿದ್ದೇನೆ. ಎಂತ ಚಾಣಾಕ್ಷತಲೆ ನಿನ್ನದು ಅಂದಾಗ ಈ ಭಾಗದ MLA ಆಗಿ ಬಿಟ್ರಿ ನೀವು. ನಮಸ್ಕಾರ ರೀ ಧನಿಕರಿಗೆ. ಓಹೋ ನಮಸ್ಕಾರ. ಬನ್ನಿ, ತಾವು ಬಂದ ವಿಷಯ ಏನಿಲ್ಲ ರೀ, ನಿಮ್ಮಿಂದ ಒಂದು ಸಹಾಯವಾಗಬೇಕಾಗಿತ್ತು, ಕೇಳಲು ಬಂದಿರುವೆ. ಗಣ್ಯಾರ ತಡ್ರಿ ಅಪ್ಪ, ಈ ಬರ್ರಿ ಇಲ್ಲ, ನಿಮ್ಗ ಒಂದ್ ಮಾತು ಹೇಳೈತಿ ಬರ್ರಿ ಇಲ್ಲ. ಈ ಹುಡುಗ ಅದಾನಲ್ರಿ, ನಿಮ್ಮ ಇಲೆಕ್ಷನ್ ಸಂಬಂಧ ಸಿಕ್ಕಾಪಟ್ಟಿ ಖರ್ಚು ಮಾಡ್ಯಾನ್ರಿ ಪಾಪ. ಅದಕ್ಕೊಂಚೂರು ಏನಾರ ನೋಡ್ರಿ ಅಪ್ಪ. ಅಂದಂಗ ಈ ಸಾರಿ MLA ನೀವೇ ಆಗುವುದಂತೂ ಗ್ಯಾರಂಟಿ ಬಿಡ್ರಿ ಧನ್ಯಾರ. ಹಾಗಂತ ತೆಗೆದುಕೊಳ್ಳಿ 20,000 ಹಣ. ಚೇ ಅಷ್ಟೊಂದು ಹಣ ನಾನೇನು ಮಾಡಲಿ? ಇಲೆಕ್ಷನ್ ಮೇಲೆ ಖರ್ಚಿಗೆ ಬೇಕಾಗುತ್ತೆ, ತೆಗೆದುಕೊಳ್ಳಿ. ಚೇ ನಮ್ಮ ಪಾರ್ಟಿಯವರಿಗೆಲ್ಲ ನಾನೇ ಸ್ವತಃ ಖರ್ಚು ಮಾಡಿ ಜಾಹೀರಾತು ಕೂಡ ನಾನೇ ಪ್ರಕಟಿಸಿ ಬಂದಿದ್ದೇನೆ. ಅದು ಅಲ್ಲದೆ 15 ಗಾಡಿ ಸಹಿತ ನಾನೇ ನೇಮಿಸಿ ಬಂದಿದ್ದೇನೆ. ಇದಕ್ಕೆಲ್ಲ ಬಾಸು ನನ್ನ ರಂಜನಾ. ನಾನೇನೇ ಖರ್ಚು ಮಾಡಿದರೂ ನಮ್ಮ ಬೀಗರಿಗಲ್ಲವೇನ್ರಿ? ಅದೆಲ್ಲ ಇರಲಿ, ಬೇರೆ ವಿಷಯಕ್ಕಂತ 10,000 ಹಣ ಬೇಕಾಗಿತ್ತು, ಅಷ್ಟು ಕೊಟ್ಬಿಡ್ರಿ ಸಾಕು. ಇಲೆಕ್ಷನ್ ಅಂದ ಮೇಲೆ ಖರ್ಚಿಗೆ ಬೇಕಾಗುತ್ತೆ, ಈ 10 ಜೊತೆಗೆ ಇಟ್ಟುಕೊಳ್ಳಿ. ಮುರ್ದಾರ ಹಣ ಕೊಡು. ಆಯ್ತ್ರಿ ಅಪ್ಪ. ತಮ್ಮ ಬಸವಂತ ತೋರಿಪ್ಪ, ಬಾಳ್ ಕುಡಿದುಪ್ಪ, ಎಲ್ಲಾರ ತಳಗೈತಿ ಬಿದ್ದಗಿದ್ದಾವ. ಇಲೆಕ್ಷನ್ ದುಡ್ಡು ಐತಿ, ವಾಗಾತ್ಲಿ ಇಟ್ಕೋರೋ ಯಪ್ಪ ಬಸವ ಇವನ ರಾಮಚಂದ್ರ. ಆಯ್ತ್ರಿ ಧನ್ಯಾರ, ನಾನೇನು ಬರ್ತೀನಿ ನೋಡ್ರಿಪ್ಪ. ಬರಬೇಕು ರಾಮಚಂದ್ರ. ನಾನು ನಿನಗೆ ಕೊಟ್ಟಿರೋ 20,000 ಹಣ ನಿನ್ನ ಮನೆತನದ ಖರ್ಚಿಯಲ್ಲ, ನಿನ್ನ ಮಸಾಲದ ಯಾತ್ರೆಗಾಗಿ. ದೈನ್ಯಾರ ಅದಕ್ಕಲ್ರಿ ಅಪ್ಪ, ಮುಂದ ರಂಜನಾಮಳದ ಜಾತ್ರೆಗ್ರಿ ಅಪ್ಪ, ಅದ ಜಾತ್ರೆಗೆ. ಆಗಲ್ಲ ಗುಮಾಸ್ತರೇ, ಇಲ್ಲಿ ಕೆಲಸ ಬನ್ನಿ, ನಾವು ಮುಂದೆ ನಿಮ್ಮ ಕೆಲಸ ಮಾಡೋದು ವಿಚಾರಿಸೋಣ. ಮುಂದೆ ಹೋಗುವ. ಹೆಣ್ಣಿಗಾಗಿ ಆ ಮುಖನ್ನು ಕೂಡ ಮನಸೂತಿ ಹೋಗಿರುವ ಈ ಕಲಿಯುಗದಲ್ಲಿ ಈ ಮನೆಯಲ್ಲಿ ಇರುವ ಎಲ್ಲರನ್ನು ಸದ್ದು ಬಡಿಯುವ ಈ ಮನೆಯಲ್ಲಿರುವ ಬೀರ, ಅದೆಂಥ ಸೋರ, ಅದೆಂಥ ಶಕ್ತಿ, ಏನು ಅವನ ಧೈರ್ಯ. ಛೇ, ನಾನು ಮಾತ್ರ ಅವನಿಗೆ ಮನಸೋತು ಹೋಗಿದ್ದಾನೆ. ಅರಳಿದೆ ಮೊದಲಿದ ತಾವರೆ ಅರಳಿದೆ, ಅಕ್ಕ, ಏನಿದು ನಿನ್ನ ಸಂಗೀತ ನೃತ್ಯ? ಈ ನಿನ್ನ ಪದ ಕೇಳಿದ್ರೆ ಪಶು ಪಕ್ಷಿಗಳು ಸಹ ನಲ್ದಾಡ್ತಾ ಇದಾವಲ್ಲ. ಆ ಕಲೆಗೆ ಬೆಲೆ ಸಿಗ್ಬೇಕಲ್ಲ ಅಂದಿರ. ಇದೇನು ಬಾಯಲ್ಲಿ ಬಂದಂತೆ ಕಾಣುತ್ತದೆ. ಬಾ, ನೀರಾದ್ರೂ ಕುಡಿಯೋರಂತೆ ಬನ್ನಿ.
ತೃಪ್ತಿ ಆಯಿತು ಮನಕ್ಕೆ. ಬರೀ ನೀರು ಕುಡಿದ್ರೆ ತೃಪ್ತಿ ಆಯ್ತಲ್ಲ ಅನ್ನುತ್ತೆಲ್ಲ ಬೇಡ. ಇನ್ನು ನಾನು ಹೇಳಿದ ಮಾತನ್ನು ಕೇಳಿದ್ರೆ, ನನ್ನ ಮಾತಿನಂತೆ ನೀನು ನಡೆದುಕೊಂಡ್ರೆ ಇನ್ನೂ ಸಂತೋಷದಿಂದ ತೃಪ್ತಿ ಪಡೆದುಕೊಳ್ಳೆ ಬಿಡಿ. ಅಕ್ಕ, ಹೌದು, ಬರೀ ಮಾತುಗಳೇ ಅಷ್ಟೇ ಅಲ್ಲ, ನನ್ನ ಮಾತಿನಂತೆ ನೀವು ನಡೆದುಕೊಂಡರೆ ನೋಡಿ, ಈ ಮಂಚದಲ್ಲಿ ನೀವು ಮಹಾರಾಜನಾಗಿ ಮೆರೆಯಬಹುದು. ಏನಂತ ಬೇಡ? ರಂಜನ, ಅಕ್ಕನಿಗೆ ಸೌತಿಯಾಗಿ ಮಾವನಿಗೆ ಮಡದಿಯಾಗಿ ನನ್ನ ಬಾಳಿಗೆ ಹೆತ್ತ ತಾಯಿ ಯಾರೇ ನೀನು? ನನ್ನ ಮೇಲೆ ನಿನ್ನ ಕಾಮನ ಕಣ್ಣಿರಿಸಿದೆಯಾ? ಶಾಂಡಾಲಿನಿ, ನೀನು ಹೆಣ್ಣಲ್ಲ, ಹೆಮ್ಮಾರಿ. ರಾಕ್ಷಸಿ ಅಂತೀಯಾ? ಅಣ್ಣು, ಆದ್ರೂ ಏನು ತಪ್ಪಿಲ್ಲ ನೋಡು. ನಾನು ನಿನಗೆ ಮಾತ್ರ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ನಿನ್ನ ಮೇಲೆ ಇರುವ ಪ್ರೀತಿಗಾಗಿನೇ ಈ ನೀವು ಯಜಮಾನರ ಮದುವೆಯಾಗಿ ಈ ಮನೆ ಸೇರಿಕೊಂಡಿದ್ದು. ಬಾ ರಾಜ. ರಂಜನ, ಯಜಮಾನರ ಕೈ ಹಿಡಿದನೆಂದು ಕೆಚ್ಚು ಹಚ್ಚಿಕೊಂಡು ಹುಚ್ಚಳಾಗಿ ನನ್ನ ಮೆಚ್ಚಿರುವನೆಂದು ಇನ್ನೊಂದು ಸಾರಿ ನೋಡಿದರೆ ನಿನ್ನ ಮಚ್ಚಿನಿಂದ ಮಾತನಾಡಿಸಬೇಕಾಯಿತು. ಎಚ್ಚರ. ವೀರೇಶ, ನಿನ್ನ ಮಾತನ್ನು ಉಚ್ಚರಿಸಿದ್ದರು. ನೀನು ನನ್ನ ಮಾತಿನಂತೆ ನಡೆಯೋದಿದ್ರೆ ಈ ಮನೆಯಲ್ಲಿ ನಿನಗೆ ಇರಲು ಅವಕಾಶನೇ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತನಾಡೋದನ್ನು ಕಲಿತುಕೋ. ಪರ ಹೆಣ್ಣಿನ ಮೈ ಮುಟ್ಟದ ಈ ಧೀರನ ಮೈ ಮೇಲೆ ಏರಿ ಬರ್ತೀಯ ಹೇಸಿ ಎಣ್ಣೆ? ನಿನಗೆ ಇದೇ ಸಾಕ್ಷಿ. ಅಯ್ಯೋ, ಏ ಬೀರ, ಏನಿದು ಅಕ್ಕನ ಮೇಲೆ ನಿನ್ನ ಆಕ್ರೋಶ? ಬಂದಿ ಬಿಡ್ರ ಸ್ವಾಮಿ. ಈ ಪಾಪಿ, ನಾನು ನಿನ್ನ ಅಕ್ಕನ ಸರಿ ಇದ್ದೀನಿ ಅಂತ ಕೇಳ್ತಾ ಇದ್ರು ಬಿಡ್ತಾನೆ ಇಲ್ಲ. ನಾನು ನಿಮ್ಮ ಮಡದಿಯಾಗಿದೆ, ಇವನು ಹೆಂಡತಿ ಆಗೋ ಪ್ರಸಂಗ ಬರ್ತೀನಿ. ಹೌದೇನೋ ಚಾಂಡಾಲ? ಇವಳು ಒಬ್ಬಳು ನಿನ್ನ ಅಕ್ಕ ಅಂತ ನಾನು ಎಷ್ಟು ಸಾರಿ ನಿನಗೆ ತಿಳಿ ಹೇಳಿದರು. ಈಗ ಕೈ ಮಾಡಿದೆಯಲ್ಲ, ಕೈ ಮಾಡಿದ್ದಲ್ಲದೆ ಈಗ ಬಲಾತ್ಕಾರಕ್ಕೆ ಕೈ ಹಾಕಿದೆಯಾ? ಹೊಡೆ ಮಾಮ, ಹೊಡೆ. ನಿನಗೆ ತೃಪ್ತಿ ಆಗುವವರೆಗೂ ಹೊಡೆ. ಇವಳ ಮೇಲೆ ಕಾಮದ ಕಣ್ಣಿರಿಸಿದ ಕಾಮುಕ ನಾನಲ್ಲ, ನಿನ್ನ ಪಾದದಾಡಿಯಾಗಿರೋ ಸತ್ಯ ಸತ್ಯ. ಸರಿ ಆಚೆ ನೀಚ, ಇನ್ನು ಮೇಲೆ ನೀ ನನ್ನ ಪಾದ ಮುಟ್ಟೋ ಯೋಗ್ಯತೆ ನಿನಗಿಲ್ಲ. ನೀನು ಉಂಡ ಮನೆಗೆ ದ್ರೋಹ ಬಗೆಯುವ ಬಂಡ. ನಿನ್ನನ್ನು ಕಚಕಚನೆ ಕಡಿದು ಹಾಕಿದರೂ ನನಗೆ ತೃಪ್ತಿ ಇಲ್ಲ. ಮಾಮ, ನನ್ನ ಪ್ರಾಣವನ್ನಾದರೂ ಬೇಕಾದರೂ ತೆಗೆದುಕೋ, ಸಂತೋಷದಿಂದ ಸಾಯುತ್ತೇನೆ. ಆದರೆ ರಾಮಾಯಣದ ರಾಮದೂತ ಹನುಮನ ಶಕ್ತಿಗೂ ಈ ಕಲಿಯುಗದ ರಾಮದೂತ ಬೀರನ ಶಕ್ತಿಗೂ ಎಳ್ಳಿನಷ್ಟು ಅಂತರವಿಲ್ಲ. ಮಾಮ, ಇದರಲ್ಲಿ ಏನೋ ಮೋಸವಿದೆ. ನನ್ನ ಮಾತನ್ನು ನಂಬು ಮಾಮ, ನನ್ನ ಮಾತನ್ನು ನಂಬು. ಸಾಧ್ಯವಿಲ್ಲ. ಆ ಶ್ರೀ ರಾಮದೂತ ಹನುಮನ ಹೆಸರಿಗೆ ಕಸ ಹಾಕುವ ಚಂಡಾಲ ನೀನು. ಅಕ್ಕನೆಂಬ ಪದ ಮರೆತು ಈ ರಂಜನಾಗೆ ಕೈ ಹಾಕಿದೆ. ಅದು ಅಲ್ಲದೆ ನಿನ್ನ ಅಕ್ಕನ ಮೈ ಮುಟ್ಟಿ ನಿನ್ನ ಕಾಮತುಷ್ಟಿಯನ್ನು ಹಿಂಗಿಸಿಕೊಳ್ಳಬೇಕಿತ್ತಲೇ ನಾಲಾಯಕ. ಮಾಮ, ಇದೇ ಮಾತನ್ನ ಬೇರೆ ಯಾರಾದ್ರೂ ನುಡಿದ್ರೆ ಇಷ್ಟೊತ್ತಿಗೆ ನುಡಿದವರ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಅವರ ಮಾಂಸನ ನರಿ ನಾಯಿಗಳಿಗೆ ಹಾಕ್ಬಿಡ್ತಿದ್ದೆ. ಆದರೆ ತುತ್ತು ಹಣ್ಣು ಹಾಕಿ ಜೋಪಾನಗೈದ ನನ್ನ ಒಡೆಯ ನುಡಿದಾನಂತೇಳಿ ಸುಮ್ಮನೆ ಬಿಡ್ತಾ ಇದ್ವಿ. ಇಷ್ಟಲ್ಲ ಯಾಕೆ? ಇದೇ ಮಾತನ್ನು ಇನ್ನೊಂದು ಸಾರಿ ನೀನೇ ನೋಡಿದೆ ನಿನ್ನ ನಾಲಿಗೆಯನ್ನ ಕತ್ತರಿಸಿ ಹಾಕಿ ನನ್ನ ಮಾರುತೇಶನ ಅಡಿದವರಿಗೆ ಅರ್ಪಿಸ್ಬಿಡ್ತೀನಿ. ನನ್ನ ಮೇಲೆ ಕೈ ಮಾಡಿದರೆ ನಡೆಯಲೇ ನನ್ನ ಮನೆಯಿಂದ ಆಚೆಗೆ, ನೀನು ಹೊರಗಡೆ. ಮಾಮ, ಇವನೇ ನನ್ನ ಅಂಗರಕ್ಷಕನೆಂದು ತುತ್ತು ಹಣ್ಣು ಹಾಕಿ ಜೋಪಾನಗೈದ ನನ್ನ ಒಡೆಯನ ಮನೆ. ನಾಡಿನ ಒಡೆಯ ಅಂತೇಳಿ ನಾಡಿಗೆ ನಾಡೆ ಹರ್ಷದಿ ನಲಿಯುತ್ತಿತ್ತು. ಆದರೆ ಈ ಕೊಲೆಗೆಟ್ಟ ರಾಕ್ಷಸಿಯ ಕೈ ಹಿಡಿದು ನಿನ್ನ ಗೌರವ ತಾನೆ ನಿನ್ನ ಮಾನ ಮಾರಿಕೊಂಡ ದುರ್ದೈವಿ ನೀನಾಗಬೇಡ ಮಾಮ. ಬೇಗ ಈ ರಂಡ ಚೆಂಡನ್ನು ಕಡಿದು
ನಿನ್ನ ಕೀರ್ತಿಯನ್ನು ಉಳಿಸಿಕೋ ಮಾಮ, ಉಳಿಸಿಕೋ. ನಿನ್ನ ಪಾದ ಮುಟ್ಟಿ ಬೇಡಿಕೊಳ್ತೇನೆ. ಸರಿ ಸರಿ ಆಚೆ. ಯಾರು ರಂಡಲೆ ಬಡವ? ಸ್ವಾಮಿ, ಯಾಕ್ರಿ? ಯಾಕೆ ಬೇರೆಶನಿಗೆ ಶಿಕ್ಷೆ? ಹೆಚ್ಚಿಗೆ ಮಾತು ಬೆಳೆಸಿ ಈ ಪ್ರಶ್ನೆಗೆ ಉತ್ತರ ಕೇಳುವ ಮುನ್ನ ಈ ನಿನ್ನ ತಮ್ಮನಿಗೆ ತಿದ್ದಿ ಬುದ್ಧಿ ಹೇಳಿ ಇವನ ಹೊರ ಹಾಕಿ ನೀ ನನ್ನೊಂದಿಗೆ ಇರ್ತೀಯೋ ಇಲ್ಲ? ಸ್ವಾಮಿ, ಏನಂತ ಮಾತಾಡ್ತಾ ಇದ್ದೀರಾ? ನಮ್ಮ ಬೀರ ಎಂಥವನಂತ ನಿಮಗ್ ಗೊತ್ತಿಲ್ವೇನ್ರಿ? ಅವನ ಮೇಲೆ ಯಾಕ್ರಿ ನಿಮ್ಗೆ ಇಷ್ಟೊಂದು ಕೋಪ? ರೋಷವಲ್ಲ ಶಾಂತ, ಈ ನಿನ್ನ ತಮ್ಮ ನನ್ನ ಬಾಳಿಗೆ ಹಾಕಿದ ವಿಷ. ಅಂತ ಕೆಲಸ ನೀನೇನ್ ಮಾಡಿದ್ಯೋ ತಮ್ಮ, ಹೇಳು. ಅಕ್ಕ, ನನ್ನ ತಮ್ಮ ಚೊಕ್ಕ ಚಿನ್ನ ಒಂದು ಸಲ ಹೇಳುತ್ತಿದ್ದ, ನೀನು ನನ್ನ ಮೇಲೆ ಸಂಶಯವೇ? ಹಾವಿಗೆ ಹಾಲೆರೆದರೆ ವಿಷವನ್ನೇ ಬಿಡುವುದೆಂಬಂತೆ ಈ ವಿಷ ಸರ್ಪಿಣಿ ನನ್ನನ್ನ ಪ್ರೇಮ ವಿಲಾಸಕ್ಕೆ ಬಯಸಿ ನನ್ನ ದಾರಿಗೆ ಅಡ್ಡಗಟ್ಟಿದಳು. ನನ್ನ ದಾರಿಗೆ ಅಡ್ಡಗಟ್ಟಿದಲ್ಲಿ ಅವಳ ರಟ್ಟೆಯನ್ನು ಹಿಡಿದು ಈ ಕೈ ಹಾಕಿ ಇವಳಿಗೆ ಬುದ್ಧಿ ಕಲಿಸುವಷ್ಟರಲ್ಲಿ ಮಾಮ ಬಂದು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ನನಗೆ ಈ ಶಿಕ್ಷೆ ಕೊಡ್ತಿದ್ದಾನೆ. ಅಕ್ಕ, ಇದು ನನ್ನ ಆತ್ಮ ಸಾಕ್ಷಿಯಾಗಿಯೂ ಸತ್ಯ ಅಕ್ಕ, ಸತ್ಯ. ಸ್ವಾಮಿ, ನನ್ನ ಬೀರ ಹೇಳೋ ಮಾತು ಸತ್ಯ ರೀ. ಅವನೆತ್ತು ಸುಳ್ಳಾಡೋನಲ್ಲ. ಯಾಕಂದ್ರೆ ಈ ನನ್ನ ಬೀರ ಶ್ರೀರಾಮ ದೂತ. ನಂಬಿ ಅವನನ್ನ. ಈ ನಿನ್ನ ತಮ್ಮನ ಕೃತಿಗೆ ಬಣ್ಣ ಬಸೆಯುವ ಹೆಣ್ಣೆ, ನೀನು ನಡೆ ನನ್ನ ಮನೆಯಿಂದ ಆಚೆಗೆ. ಏನು, ನಾನು ಹೋಗ್ಬೇಕಾ? ಸದಾ ನಿಮ್ಮ ಪಾದ ಸೇವೆ ಮಾಡೋಕೆ ಅಂತ ಮಾಂಗಲ್ಯ ಕಟ್ಟಿಸಿಕೊಂಡು ಈ ಮನೆಗೆ ಬಂದೆ. ನಾನು ಮನೆ ಬಿಟ್ಟು ಹೋಗ್ಬೇಕಾ? ಇಲ್ಲ ರೀ, ನನ್ನ ಪ್ರಾಣ ಹೋದರೂ ನಾನು ನಿಮ್ಮನ್ನು ಬಿಟ್ಟು ಹೋಗ್ಲಾರೆ. ಅಕ್ಕ, ಸತ್ಯ ಶಿರೋಮಣಿಯಾದ ನೀನು ಇನ್ನು ಮುಂದೆ ಈ ನೀಚನ ಚರಣದಾಶಿಯಾಗಿ ಬಾಳಬೇಡಮ್ಮ. ಇವನು ನಿನಗೆ ಹೆಸರಿಗಷ್ಟೇ ತಾಳಿ ಕಟ್ಟಿದ ಗಂಡನಾಗಿ ನಿನ್ನೆದುರಿಗೇನೆ ಇಂಥ ಬಂಡ ಸೂಳೆಯರ ಸವಾಸ ಮಾಡಿ ನಿನ್ನ ಪಾತಿವ್ರತ್ಯಕ್ಕೆ ಅಪಕೀರ್ತಿ ತರುತ್ತಿದ್ದಾನೆ. ಬಾ ಅಮ್ಮ, ಬಾ, ನಾವೀ ನೀಚನ ಮನೆಯಿಂದ ಹೊರ ಹೋಗೋಣ. ವೀರೇಶ, ಮುಚ್ಚು ಬಾಯ್ನ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಮದುವೆ ಆದ್ಮೇಲೆ ಹೆಣ್ಣಾದವಳು ಗಂಡನ ಮನೆಯಲ್ಲಿರ್ಬೇಕಪ್ಪ. ಗಂಡ ಕಟ್ಟಿಕೊಂಡವನು ಕುರುಡನಾಗ್ಲಿ ಕುಂಡನಾಗ್ಲಿ ಬೀದಿ ಭಿಖಾರಿನೇ ಆಗಲಿ ಅದು ಅವಳಿಗೆ ಸರ್ವಸ್ವ ಕಣೋ. ನನ್ನ ಗಂಡ ಇಂಥ ಹೇಸಿ ಹೆಣ್ಣುಗಳ ಸವಾಸ 10 ಅಲ್ಲ 1000 ಮಾಡಿದ್ರು ಅದನ್ನ ನಾನು ಸಹಿಸಿಕೊಳ್ತೀನಪ್ಪ. ಯಾಕಂದ್ರೆ ನಾನಿವರ ಹಿಂದೆ ಓಡಿ ಬಂದವಳಲ್ಲ, ಕೊರಳಿಗೆ ಮಾಂಗಲ್ಯ ಕಟ್ಟಿಸಿಕೊಂಡು ಬಂದ ಮುತ್ತೈದಿನಪ್ಪ ನಾನು. ಇವರು ನನಗೆ ಗಂಡನ ಹೊರತು ಇಟ್ಕೊಂಡ ಬೆಂಡನಲ್ಲ. ಏಯ್, ಮುಚ್ಚೋ ಬಾಯ್ನ. ಅಕ್ಕ ಅಂತೆ ಅಕ್ಕ. ವೀರೇಶ, ನನ್ನ ಅಕ್ಕ ಗಂಡನ ಮನೆಯಲ್ಲಿ ಸುಖವಾಗಿ ಶಾಂತವಾಗಿ ಬಾಳ್ಬೇಕು ಅಂತ ಆಸೆ ಪಡ್ಬೇಕಾದವನು ನೀನು. ಅದನ್ನು ಬಿಟ್ಟು ಕಟ್ಟಿಕೊಂಡ ಗಂಡನೇ ಬಿಟ್ಟು ಬಾ ಅಂತ ಹೇಳ್ತಾ ಇದೆಯಲ್ಲೋ, ನಿನಗೆ ಮನಸ್ಸಾಕ್ಷಿ ಇದೆಯೇನು? ಇನ್ ಮುಂದೆ ನೀನು ಈ ಮನೆಗೆ ಹಳೆಯನು ಅಲ್ಲ, ನೀನ್ ನನಗೆ ತಮ್ಮನೂ ಅಲ್ಲ. ನಿನ್ನ ಮುಖ ತೋರಿಸ್ಬೇಡ, ಹೋಗೋ ಹೋಗಲಿ. ಅಕ್ಕ, ಎಂತ ಪತಿ ಪಾತ ಸೇವಕಳಮ್ಮ ನೀನು. ಈ ನಿನ್ನ ನುಡಿ ಕೇಳಿ ನಾಡಿನ ಗರತೆರೆಲ್ಲ ಅಡಿಗಡಿಗೂ ಪಾಲಿಸೋರಮ್ಮ ಈ ನುಡಿಯನ್ನ. ಅಕ್ಕ, ನಿನ್ನಂತ ನಿರ್ಭಾಗ್ಯ ಅಕ್ಕಳನ್ನ ಕಳೆದುಕೊಂಡ ನಾನೇ ಮಹಾಪಾಪಿ ಅಕ್ಕ, ಮಹಾಪಾಪಿ. ಬರುವೆನು ಮಾಮ, ನಾ ಬರುವೆನು.
ಅಂತೂ ನಮಗೆ ತೊಡಕಾಗಿದ್ದ ಪೀಡಿಗಳಿಲ್ಲ ತೊಲಗಿತಲ್ಲ ಬನ್ರಿ. ಯಾವತ್ತೂ ನೀನು ಸುಖವಾಗಿರಬೇಕೆಂಬುದೇ ನನ್ನ ಆಸೆ. ತೆಗೆದುಕೋ ಈ 10,000 ಹಣ. ನೀನು ಎಲ್ಲಿಯೋ ಗೋವಾ ಟ್ರಿಪ್ ಹೋಗ್ತೀನಿ ನಿಂತಿದ್ಯಲ್ಲ, ಗೋವಾ ಟ್ರಿಪ್ಗೆ ಹೋಗಿ ಬಾ ರಂಜನಾ, ಹೋಗಿ ಬಾ. ಇದೀನ್ರಿ ಎಲ್ಲ ಇದು ನಿಮ್ಮ ಆಶೀರ್ವಾದ. ಅಷ್ಟೇ ಅಲ್ಲ, ಎಲ್ಲ ಸರ್ವ ಆಸ್ತಿನೂ ಕೂಡ ನನ್ನ ಹೆಸರಿಗೆ ಮಾಡಿ ಪ್ರವಾಸಕ್ಕೆ ಅಂತ 10,000 ಕೊಡ್ತಾ ಇದ್ರಲ್ಲ, ನಿಜವಾಗ್ಲೂ ನಿಮ್ಮಂಥ ಪತಿಯನ್ನು ಪಡೆದೆ ನಾನೇ ಪುಣ್ಯವಂತೆ. ಬನ್ನಿರಿ, ನಿಮಗೇನು ಬೇಕು ನಾನು ಅದನ್ನೇ ಕೊಡು. ಇದೇ ಸಂತೋಷದಲ್ಲಿ ಹಾಡೊಂದು ಗೀತೆಯನ್ನು ಏನ ಮನ ತಣಿಸಲು. ಆಯ್ತು ರೀ, ನಿಮ್ಮ ಇಚ್ಛೆ ಎಂತೆ ಆಗಲಿ ಪತಿ ದೇವರೇ. ನಡೆ ಹೋಗೋಣ.